ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಇಂದು ಹೊಳೆನರಸೀಪುರ ಠಾಣೆಗೆ ಸಂತ್ರಸ್ತರು ದೂರು ನೀಡುವ ಸಾಧ್ಯತೆ ಕಾಣಿಸ್ತಾ ಇರುವಂತದ್ದು. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿರುವಂತದ್ದು. ಇಂದು ಹೊಳೆನರಸೀಪುರ ಠಾಣೆಗೆ ಸಂತ್ರಸ್ತರು ದೂರು ನೀಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇನ್ನು ವಕೀಲರ ಮೂಲಕ ದೂರನ್ನ ದಾಖಲಿಸಲು ಸಂತ್ರಸ್ತರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಜೂನ್ 16ರ ರಾತ್ರಿ ಚನ್ನರಾಯ ಪಟ್ಟಣದಲ್ಲಿ ದೌರ್ಜನ್ಯವನ್ನ ನಡೆಸಿದ್ರು ಸೂರಜ್ ರೇವಣ್ಣ ಎನ್ನುವ ಗಂಭೀರ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಿನ್ನೆ 14 ಪುಟಗಳಲ್ಲಿ ಡಿಜಿಗೆ ದೂರನ್ನ ನೀಡಿದಂತಹ ಸಂತ್ರಸ್ತರು ಇಂದು ಅಧಿಕೃತವಾಗಿ ದೂರನ್ನ ದಾಖಲಿಸುವ ಸಾಧ್ಯತೆ ಇರುವಂತದ್ದು. ಹಾಸನದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೇಸ್ ಇರುವಂತಹ ಬೆನ್ನಲ್ಲೇ ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಕುಟುಂಬಕ್ಕೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಜೆಡಿಎಸ್ ಕಾರ್ಯಕರ್ತನೊಬ್ಬ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಿರುವಂತದ್ದು. ಇನ್ನು ಈ ಕುರಿತಂತೆ ಸಂತ್ರಸ್ತರೊಬ್ಬರು ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಡಿಜಿ ಮತ್ತು ಐಜಿಪಿ ಹಾಗೂ ಹಾಸನ ಎಸ್ಪಿಗೆ ದೂರನ್ನ ಕೂಡ ನೀಡಿದ್ದಾರೆ. ಅದರಲ್ಲಿ ಜೂನ್ 16ರಂದು ಸೂರಜ್ ರೇವಣ್ಣ ಅವರು ತಮ್ಮ ಪಕ್ಷದ ಕಾರ್ಯಕರ್ತನನ್ನ ಸಹಾಯ ಮಾಡುವುದಾಗಿ ಚನ್ನಪಟ್ಟಣ ತಾಲೂಕಿನ ಗನ್ನಿ ಕಡದ ತೋಟದ ಮನೆಗೆ ಕರೆಸಿಕೊಂಡಿದ್ದಾರೆ. ಇನ್ನು ಬಲವಂತವಾಗಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಎಂಬುದಾಗಿ ದೂರನ್ನ ದಾಖಲಿಸುವಂತಹ ಸಾಧ್ಯತೆ ಇರುವಂತದ್ದು. ಇನ್ನು ಜೆಡಿಎಸ್ ಕಾರ್ಯಕರ್ತರೊಬ್ಬರು ಸಲ್ಲಿಸಿದಂತಹ ಈ ದೂರಿನ ಹಿನ್ನೆಲೆಯಲ್ಲಿ ಎಂಎಲ್ಸಿ ಸೂರಜ್ ರೇವಣ್ಣ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎನ್ನಲಾಗ್ತಾ ಇದೆ. ಇನ್ನು ಹೀಗಾಗಿ ಎಚ್.ಡಿ. ರೇವಣ್ಣ, ಪ್ರಜ್ವಲ್ ರೇವಣ್ಣ ನಂತರ ಈಗ ಸೂರಜ್ ರೇವಣ್ಣ ಅವರಿಗೆ ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಂತ್ರಸ್ತನ ವಿರುದ್ಧ ಸೂರಜ್ ರೇವಣ್ಣ ಪ್ರತಿ ದೂರನ್ನ ನೀಡ್ತಾ ಇದ್ದಾರೆ. ಇನ್ನು ಸೂರಜ್ ಹಾಗೂ ಸೂರಜ್ ಆಪ್ತ ಶಿವಕುಮಾರ್ ದೂರನ್ನ ಸಲ್ಲಿಸಿರುವಂತದ್ದು. ಸಂತ್ರಸ್ತನಿಂದ 5 ಕೋಟಿ ರೂಪಾಯಿ ಬ್ಲಾಕ್ ಮೇಲ್ ಆರೋಪವನ್ನ ಇದೀಗ ಸೂರಜ್ ರೇವಣ್ಣ ಮಾಡಿರುವಂತದ್ದು. ಹೊಳೆನರಸೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಬೆನ್ನಲ್ಲೇ ಇದೀಗ ಸಂತ್ರಸ್ತನ ವಿರುದ್ಧ 5 ಲಕ್ಷ ರೂಪಾಯಿಯ ಒಂದು ಲಂಚದ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಜೆಡಿಎಸ್ ಕಾರ್ಯಕರ್ತನೊಬ್ಬ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಆರೋಪ ಮಾಡಿದ್ರೆ ಗಂಭೀರವಾಗಿ ಇನ್ನು ವಕೀಲರ ಮೂಲಕ ದೂರನ್ನ ದಾಖಲಿಸಲು ಸಂತ್ರಸ್ತರು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೀಗ ಇದರ ಬೆನ್ನಲ್ಲೇ ಸೂರಜ್ ರೇವಣ್ಣ ಸಂತ್ರಸ್ತನ ವಿರುದ್ಧವೇ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಹಾಸನದಿಂದ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಇದೀಗ ಸೂರಜ್ ರೇವಣ್ಣ ಅವರ ಮೇಲೂ ಕೂಡ ದೂರು ದಾಖಲಾಗ್ತಾ ಇರುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಇಲ್ಲಿ ಗಮನಿಸೋದಾದ್ರೆ ಸೂರಜ್ ರೇವಣ್ಣ ಅವರೇ ಸಂತ್ರಸ್ತನ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಸಿರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ, ಈಗಾಗಲೇ ಏನು ಹೊಳೆನರಸೀಪುರ ಕ್ಷೇತ್ರದ ಶಾಸಕರ ಮಗನಾದ ಸೂರಜ್ ರೇವಣ್ಣ ವಿರುದ್ಧ ಈಗಾಗಲೇ ಲೈಂಗಿಕ ದೌರ್ಜನ್ಯದ ಪ್ರಕರಣ ಕುರಿತಾಗಿ ಸಂತ್ರಸ್ತ ಒಬ್ರು ನಿನ್ನೆ ಬೆಂಗಳೂರಿನಲ್ಲಿ ಸಿಎಂನವ್ರನ್ನ ಭೇಟಿ ಮಾಡಿ ದೂರನ್ನ ದಾಖಲಿಸಿದ್ರು. ತದನಂತರ ಸೂರಜ್ ರೇವಣ್ಣ ಅವರು ಆ ಸಂತ್ರಸ್ತನ ವಿರುದ್ಧವಾಗಿ ಹೊಳೆನರಸೀಪುರದಲ್ಲಿ ಎಫ್ಐಆರ್ ನ ದಾಖಲು ಮಾಡಿದ್ದಾರೆ. ಕಳೆದ ಚುನಾವಣೆಯ ಟೈಮ್ ನಲ್ಲಿ ನನ್ನನ್ನ ಅವರು ಪರಿಚಯವಾಗಿದ್ರು. ಯಾರು ಶಿವಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಕರ್ಕೊಂಡ್ ಬಂದು ನನ್ನ ಪರಿಚಯ ಮಾಡಿ ಕೊಟ್ಟಿದ್ರು. ತದನಂತರ ಅವ್ರ ಜೊತೆ ನಾವು 2-3 ಸಲ ಫೋನ್ ಅಲ್ಲಿ ಮಾತನಾಡಿದ್ದೆ. ಅದಾದ್ಮೇಲೆ ನನ್ನ ಜೊತೆ ಅವ್ರ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಂತ ಕೂಡ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ ಶಿವಕುಮಾರ್ ಅನ್ನೋರು ಕೂಡ ಈ ಏನು ಸಂತ್ರಸ್ತ ಇದ್ದಾರೆ ಅವರು ನನ್ನನ್ನ ಕರೆದು ಈ ತರ ಸೂರಜ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಮಾಡಿರ್ತಾರೆ, ಅವರಿಂದ 5 ಲಕ್ಷ ರೂಪಾಯಿಯನ್ನ ನನಗೆ
5 ಕೋಟಿ ರೂಪಾಯಿನ ನನಗೆ ನೀಡಿಸು, ಇಲ್ದಿದ್ರೆ ಈ ವಿಚಾರನ ಹೊರಗಡೆ ಹೇಳ್ತೀನಿ ಅಂತ ಕೂಡ ನನ್ನ ಹತ್ರ ಹೇಳಿರೋ ವಿಚಾರವಾಗಿ ಈಗಾಗಲೇ ಸಂತ್ರಸ್ತನ ವಿರುದ್ಧವಾಗಿ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲೇ FIR ದಾಖಲು ಮಾಡಿದ್ದಾರೆ. ಜೊತೆಗೆ ಈ ದಿನ ಏನು ಸಂತ್ರಸ್ತ ಇದ್ದಾನೆ ಅವನು ಅವರ ವಕೀಲರ ಪರವಾಗಿ ಹೋಗಿ ಅಧಿಕೃತವಾಗಿ ಇವತ್ತು ಹೊಳೆನರಸೀಪುರದಲ್ಲಿ FIR ಮಾಡಿಸೋದಾದ್ಯತೆ ಕೂಡ ಇವತ್ತು ಕಂಡು ಬರ್ತಾ ಇದೆ. ಎಸ್, ಒಂದು ಕಡೆ ರೇವಣ್ಣ ಅಪಹರಣದ ಕೇಸ್ನಲ್ಲಿ ಇದ್ರೆ, ಇನ್ನ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಇರುವಂಥದ್ದು. ಇದೀಗ ಇವರ ಒಂದು ಕ್ರೌರ್ಯವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ HD ದೇವೇಗೌಡರ ಕುಟುಂಬಕ್ಕೆ ಏನೋ ಆಗಿದೆ ಎನ್ನುವ ಸಂಶಯ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಎಸ್, ಈಗ FIR ದಾಖಲಿಸುವಂತಹ ಸಾಧ್ಯತೆ ಇದೆಯಾ ಸಂತ್ರಸ್ತರು? ಈಗಾಗ್ಲೇ ಅವರ ಏನು ಸಂತ್ರಸ್ತ ಇದ್ದಾರೆ ಅವರ ವಕೀಲರ ಜೊತೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಳಬಹುದು ಮತ್ತೆ ಯಾವ ರೀತಿಯ ದೂರನ್ನ ದಾಖಲಿಸಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತುಕತೆಯಲ್ಲಿ ತೊಡಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಇವತ್ತು ಹೊಳೆನರಸೀಪುರಕ್ಕೆ ಹೋಗಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಿಸ್ತಾರೆ ಅನ್ನೋದು ಕೂಡ ಮಾಹಿತಿ ಕಂಡು ಬರ್ತಾ ಇದೆ. ಎಸ್, ಥ್ಯಾಂಕ್ ಯು ಯೋಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.